ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ತಟ್ಟೆ ಇಡ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ, ಪ್ಲಫಿಯಾಗಿ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಯಾವ ಹೋಟೆಲ್ನಲ್ಲಿನೂ ಈ ಥರ ಇಡ್ಲಿ ಇಷ್ಟು ಸ್ಮೂತಾಗಿರೋದು ನೀವು ತಿಂದಿರೋಕ್ಕೆ ಸಾಧ್ಯನೇ ಇಲ್ಲ ಅನಿಸುತ್ತೆ. ಹೋಟೆಲ್ಗಿಂತನೂ ಮನೆಯಲ್ಲೇ ನೀವು ರುಚಿಯಾಗಿ ಶುದ್ಧಿಯಾಗಿ ಮಾಡ್ಕೊಂಡು ತಿನ್ನೋದು ಇಡ್ಲಿನ ನಾನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ 2 ಪಾವಷ್ಟು ನಾನು ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್, ಹೀಗಿದೆ. ನಾವು ಒಂದು 1/4 ಪಾವಷ್ಟಷ್ಟೇ ನಾನು ಇಲ್ಲಿ ಉದ್ದಿನ ಬೇಳೆನ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಅದಕ್ಕೆ ಸ್ವಲ್ಪ ಅವಲಕ್ಕಿ, ಒಂದು ಅರ್ಧ ಅಷ್ಟು ನಾನು ಅವಲಕ್ಕಿ ಹಾಕ್ತಾಯಿದ್ದೀನಿ. 2 ಪಾವಷ್ಟು ನಾನು ಅಕ್ಕಿ ಹಾಕಿದ್ದೀನಿ, 1/4 ಪಾವಷ್ಟಷ್ಟೇ ಮಾತ್ರ ನಾನು ಉದ್ದಿನಬೇಳೆ ಹಾಕಿದ್ದೀನಿ, ಅರ್ಧ ಪಾವಷ್ಟು ಅವಲಕ್ಕಿ ಹಾಕಿದ್ದೀನಿ, ಒಂದು ಸ್ವಲ್ಪ ಅನ್ನನ ಹಾಕ್ತಾಯಿದ್ದೀನಿ. ಇದನ್ನು ಒಂದು 4 to 5 hours ನೆನೆಸೋಕ್ಕಿಡೋಣ ಫ್ರೆಂಡ್ಸ್. ಚೆನ್ನಾಗಿ ನೆನೆಸಾದ್ಮೇಲೆ ಮಧ್ಯಾಹ್ನ ಹಂಗೆ ನೆನೆಸ್ಕೊಂಡ್ರೆ ಸಾಕು. ನಾವು ರಾತ್ರಿಗೆ ನಾವು ಮಿಕ್ಸಿ ಮಾಡ್ಕೋಬೋದು. ನಾವು ಮಿಕ್ಸಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ಕಲಿಸ್ಬಿಟ್ಟು ಈ ಥರ ಇಷ್ಟಾದರೆ ಸಾಕು. ಇಷ್ಟು ಮಾಡಿಕೊಂಡು ನೋಡಿ ಕಲಿಸ್ಕೊಂಡು ನಾವು ಪ್ಲೇಟ್ ಮುಚ್ಚಿ ಇಡೋಣಂತೆ ಫ್ರೆಂಡ್ಸ್. ಬೆಳಿಗ್ಗೆ ಎದ್ದು ನೋಡೋಷ್ಟರಲ್ಲಿ ನಮಗೆ ಈ ಥರ ಆಗಿರುತ್ತೆ, ಅಂದರೆ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ. ಹಾಗಾಗಿ ಇಡ್ಲಿ ಸೂಪರಾಗೂ ಬರುತ್ತೆ, ತುಂಬ ಸ್ಮೂತಾಗಿ ಪ್ಲಫಿಯಾಗೂ ಬರುತ್ತೆ. ನೋಡಿ ಫ್ರೆಂಡ್, ಈ ಥರ ಬಂದಿದೆ ಚೆನ್ನಾಗಿ. ಇದನ್ನು ನಾವಿವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಂದು 2 ಪಿಂಚಷ್ಟು ಮಾತ್ರ ನಾವು ಅದಕ್ಕೆ ಸೋಡಾನ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ನಾನು ಅದಕ್ಕೆ ನಿಮಗೆ ನೋಡಿ ಫ್ರೆಂಡ್ 2 ಪಿಂಚು ಸೋಡಾ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ. ನಾನು ಇಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನಾನು ಉಪ್ಪು ಎಲ್ಲ ಸೇರಿಸಿದ ನಂತರ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳೋಣಂತೆ. ಸ್ವಲ್ಪ ನೀರು ಏನಾದರೂ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ನಾವು ಚೆನ್ನಾಗಿ ಕಲಿಸ್ಕೊಳೋಣ. ನಂತರ ತಟ್ಟೆಗೆ ನಾವು ಎಣ್ಣೆನ ಒಂದೊಂದು 2 ಡ್ರಾಪ್ಸ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಪ್ಲೇಟಿಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ಪ್ರೆಡ್ ಎಲ್ಲ ಆದಮೇಲೆ ನಾವು ಹಿಟ್ಟು ಕಲಿಸ್ಕೊಂಡಿರ್ತೀವಲ್ಲ, ಅದರಲ್ಲಿ 1.5 ಸ್ಪೂನಷ್ಟಾದರೆ ಸಾಕಾಗುತ್ತೆ. 2 ಸ್ಪೂನಷ್ಟು ಹಾಕಿದರೆ ತುಂಬ ದಪ್ಪ ಆಗಿಬಿಡುತ್ತೆ. ಹಾಗಾಗಿ ನಾನು 1.5 ಸ್ಪೂನಷ್ಟು ಹಾಕಿದ್ದೀನಿ. 1.5 ಸ್ಪೂನು ಹಾಗೆ ಎಲ್ಲ ತಟ್ಟೆಗಳಿಗೂ 2 ಡ್ರಾಪ್ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು 1.5 ಸ್ಪೂನಷ್ಟು ನೀವು ಇಡ್ಲಿ ಹಿಟ್ಟನ್ನ ಎಲ್ಲ ಹಾಕ್ಕೊಂಡು ಅದು ಪ್ಲೇಟ್ನಲ್ಲೆಲ್ಲ ಹಾಕ್ಕೊಂಡು ಅದನ್ನು ಸೆಟ್ ಮಾಡಿಬಿಟ್ಟು ನೀವು ಈ ಥರ ಸೆಟ್ ಮಾಡಿ ಇಡ್ಲಿ ಪಾತ್ರೆಗೆ ನೀವು ಸ್ವಲ್ಪ ನೀರು ಸೇರಿಸ್ಬಿಟ್ಟು, 1 ಗ್ಲಾಸ್ ಅಷ್ಟಾದರೆ ನೀರು ಸಾಕು. ನೀರು ಸೇರಿಸ್ಬಿಟ್ಟು ಅದು ನಾವು ಇಡ್ಲಿದೆಲ್ಲ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಅದರಲ್ಲಿ ಇಟ್ಬಿಟ್ಟು ಒಂದು 10 to 12 ಮಿನಿಟ್ಸ್ ಆದರೆ ಸಾಕು ಫ್ರೆಂಡ್ಸ್. ನಾನು ಅಷ್ಟೇ ಮಾಡಿರೋದು. ನೋಡಿ 10 to 12 ಮಿನಿಟ್ಸ್ ಆದಮೇಲೆ ನಾನು ಓಪನ್ ಮಾಡಿದ್ದೀನಿ. 2 ಮಿನಿಟ್ಸು ಒಂದು ಸ್ವಲ್ಪ 2 to 3 ಮಿನಿಟ್ಸು ಒಂದು ಸ್ವಲ್ಪ ಅದು ಹಾರಕ್ಕೆ ಬಿಡೋಣಂತೆ. 2 ಮಿನಿಟ್ಸ್ ಹಂಗೆ ಆದಮೇಲೆ ಅದನ್ನು ನಾವು ಸ್ಪೂನಲ್ಲಿ ಇಲ್ಲಾಂದರೆ ಚುಂಚ್ಕ ಅಂತಾರಲ್ಲ ಅದರಲ್ಲಾದ್ರೂ ತಗೋಬೋದು. ನಾನಿಲ್ಲಿ ಇಡ್ಲಿಗಂತಲೇ ನಾನು ಒಂದು ಸಪ್ರೇಟಾಗಿ ಸ್ಪೂನ್ ಮಾಡ್ಕೊಂಡಿದ್ದೀನಿ, ಅದರಲ್ಲಿ ನಾನು ತೆಗಿತಾ ಇದ್ದೀನಿ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ಬಂದಿದೆ, ಚೆನ್ನಾಗೂ ಆಗಿದೆ, ಸ್ಮೂತಾಗೂ ಬಂದಿದೆ, ಪ್ಲಫಿ ಆಗಿದೆ. ನೀವು ಹೋಟೆಲ್ಗಿಂತ ರುಚಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ತುಂಬ ಸ್ಮೂತಾಗಿ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್.